ನಿಮಗೆ ಕಲರ್ ಥೆರಪಿನಲ್ಲಿ ನಿಮಗೆ ನೀವೇ ಡಾಕ್ಟರ್ ಆಗಿಬಿಟ್ರಿ. ಹೌದು 100% ನನಗೂ ಬೇರೆಯವರು ಚಿಕಿತ್ಸೆ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮ ಫ್ಯಾಮಿಲಿಗೆ ಚಿಕಿತ್ಸೆ ಮಾಡೋಷ್ಟು ತಾಕತ್ ಬಂತು ನಿಮಗೆ. ಆ್ಯಕ್ಚುಲಿ ನಾನು ಫಸ್ಟು ಅಂದ್ಕೊಂಡಿದ್ದೆ ನನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಹಸ್ಬೆಂಡ್, ನನ್ನ ಫ್ಯಾಮಿಲಿಗೆ ಫಸ್ಟ್ ಪ್ರಿಫರೆನ್ಸ್. ಸೊ ಯಾರಿಗೆ ಯೂಸ್ ಆಗುತ್ತೋ ಬಿಡುತ್ತೋ ನನಗೆ ಯೂಸ್ ಆಗುತ್ತೆ. ಸೊ ನಾನು ಕಲಿಬೇಕಂತ ಕಲ್ತಿರೋದು. ನೆಕ್ಸ್ಟ್ ನನ್ನ ಫ್ಯಾಮಿಲಿ ಚೆನ್ನಾಗಿದ್ದರೆ ನಾನು ಬೇರೆಯವರಿಗೆ ಟ್ರೀಟ್ ಮಾಡ್ಬೋದು. ಸೊ ಇವಾಗ ಇದು ಎಷ್ಟು ವರ್ಷದ ಕೋರ್ಸ್ ಇದು? ಇದು 1 ಇಯರ್ ಕೋರ್ಸ್ ಆ್ಯಕ್ಚುಲಿ. 1 ಇಯರ್ ಕಂಪ್ಲೀಟ್ ಆಯ್ತಾ ನಿಮ್ಮದು? ಕಲರ್ ಥೆರಪಿ ಎಲ್ಲ ಒಂದು 7 days 8 days ಈ ಥರ ಕೋರ್ಸ್ ಇರುತ್ತೆ. TM ಕೋರ್ಸ್ ಮಾತ್ರ, ಟ್ರೆಡಿಷ್ನಲ್ ಎನರ್ಜಿ ಕೋರ್ಸ್ ಮಾತ್ರ ಎಕ್ಸಾಕ್ಟ್ 1 year ತೊಗೊಳ್ತಾರೆ. 6 months ಅಂತ ಹೇಳ್ತಾರೆ, ಬಟ್ ಅವ್ರು ಸ್ಲೋ ಆಗಿ ಎಲ್ಲ ಕಲಿಬೇಕಲ್ಲ. ಸೊ 1 year ತೊಗೊಳ್ತಾರೆ. ಸೊ 1 year ಆಗಿದೆ ನಂದು. ನಿಜವಾಗ್ಲೂ ಕಲರ್ ಥೆರಪಿ ವರ್ಕ್ ಆಗುತ್ತಾ ದೇಹದ ಮೇಲೆ? 100% ವರ್ಕ್ ಆಗುತ್ತೆ. ಆ್ಯಕ್ಚುಲಿ ನನ್ನ ಆಡ್ಕೋತಾ ಇರ್ತಾರೆ, ಇದು ಯಾವನ್ರಿ ಇದು ಬಣ್ಣ ತಗೊಂಡು. ನನ್ನ ಮೈದ್ನ ಅವನು ದುಬೈಯಲ್ಲಿ ಇರೋದು. ಸೊ ಅವನು ಒಂದು 10 days ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಟ್ಯಾಬ್ಲೆಟ್ ತೊಗೊಂಡಿದ್ದಾನೆ. ಮೈಸೂರಲ್ಲೆಲ್ಲ ಟ್ಯಾಬ್ಲೆಟು ಆ್ಯಂಟಿಬಯೋಟಿಕ್ ಎಲ್ಲ ತೊಗೊಂಡ. ಸೊ ನನ್ನ ಹತ್ರ ಅದಕ್ಕೆ ನಂಗೆ ಗಂಟ್ಲು ನೋಯ್ತಾ ಇದೆ. ಸರಿ, ನಾನು ಇಲ್ಲಿ ಜಸ್ಟ್ ತಂಬ್ ಇಂಪ್ರೆಷನ್ ಇಲ್ಲಿ ಎಲ್ಲೋ ಬ್ಲ್ಯಾಕ್ ಹಾಕಿದೆ. ಇಲ್ಲಿಂದ ಇಲ್ಲಿ ಬ್ಲ್ಯಾಕ್ ಹಾಕಿ ಓನ್ಲಿ 10 minutes ಅವನು ಆರಾಮಾಗಿ ವಾವ್ ನಂಗೆ ತುಂಬ ರಿಲೀಫ್ ಆಗಿದ್ದೀನಿ. ಅವನು ಇವಾಗ್ಲೂ ಅವನಿಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಜಾಸ್ತಿ, ಅಲ್ಲೆಲ್ಲ AC ಇರೋದ್ರಿಂದ. ಸೊ ಇವಾಗ್ಲೂ ಅವನು ಅಲ್ಲಿ ಹೋದ ತಕ್ಷಣ ಅದೇ ಹಚ್ಕೊಳ್ಳೋದು. ಅವನು ಇವಾಗ ತುಂಬ ಬಿಲೀವ್ ಮಾಡ್ತಾನೆ. ಅವನೇ ನಂಬ್ತಿರ್ಲಿಲ್ಲ, ತುಂಬ ಬಿಲೀವ್ ಮಾಡ್ತಾ ಇದ್ದಾನೆ. ಅಲ್ಲಿ ಎಲ್ಲ ಏನೇ ಪ್ರಾಬ್ಲಮ್ಸ್ ಇದ್ರೂ ನಂಗೆ ಕಾಲ್ ಮಾಡ್ತಾನೆ. ನೆಕ್ ಸ್ಟಿಫ್ನೆಸ್ ಇದ್ದರೆ ಅಥವಾ ಏನೇ ಅಲ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಸೊ ನನಗೆ ಫಸ್ಟ್ ಕಾಲ್ ಮಾಡ್ತಾನೆ. ಹಚ್ಬೇಕು ಅಂತ ನೀವೇ ಹೇಳ್ಬಿಡ್ತೀರಾ? ಹೌದು. ನಾನು ಅವನಿಗೆ ವಿಡಿಯೋ ಕಳಿಸ್ತೀನಿ ಯಾವ ಥರ ಹಚ್ಕೋಬೇಕು, ಯಾವ ಥರ ಟ್ರೀಟ್ ಮಾಡಬೇಕಂತ. ಸೊ ಅವನು ಇವಾಗ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಪ್ರತಿಯೊಬ್ಬರು ಫಸ್ಟ್ ನಂಬಲ್ಲ, ಅದು ಯಾರು ಅಪ್ಲೈ ಮಾಡ್ಕೋತಾರಲ್ಲ. ಯಾಕಂದರೆ ಅದು ಈ ಕೋರ್ಸೇ ಹಾಗೆ ಇದೆ. ಬಸವರಾಜ್ ಅವರು ಅದನ್ನೇ ಹೇಳೋದು, ನಿಮ್ಮ ಮೇಲೆ ಫಸ್ಟ್ ನೀವು ಪ್ರಯೋಗ ಮಾಡ್ಕೊಳ್ಳಿ, ವರ್ಕ್ ಆಯ್ತಾ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಮತ್ತೆ ಯಾಕೆ ಇರೋದೇ ಹಾಗೆ. ಯಾಕಂದರೆ ಕಲ್ಲರ್ ಅಲ್ವಾ, ಒಂದು ಸ್ಕೆಚ್ ಪೆನಲ್ಲಿ ಏನಾಗುತ್ತೆ ಅನ್ನೋ ಫೀಲ್ ಎಲ್ಲರಿಗೂ ಬರುತ್ತೆ. ಸೊ ಅದು ಯಾವಾಗ ಅಪ್ಲೈ ಮಾಡ್ಕೊಂಡಾಗ ಅದು ರೆಸ್ಪಾನ್ಸ್ ಕರೆಕ್ಟಾಗಿ ಆಗುತ್ತೆ, ಆವಾಗ ರಿಯಲೈಸ್ ಆಗುತ್ತೆ ಎಲ್ಲರಿಗೂ ಇದರಲ್ಲಿ ಏನೋ ಇದೆ. ಕಲರ್ ಥೆರಪಿ ನಿಜವಾಗಿ ಕೆಲಸ ಮಾಡುತ್ತೆ, 100% ಮಾಡುತ್ತೆ. ದೇಹದ ಕಾಯಿಲೆ ವಾಸಿ ಮಾಡುತ್ತೆ. ಬಟ್ ಮೇನ್ ಪೇಷನ್ಸ್ ಬೇಕು. ವಿತೌಟ್ ಪೇಷನ್ಸ್ ನಾವೇನೂ ಮಾಡೋಕ್ಕಾಗಲ್ಲ. ಒಂದು ಟ್ಯಾಬ್ಲೆಟಾ ನುಂಗ್ಬಿಡೋಣ, ಯಾರು ತಗೋತಾರೆ. ಈ ಕಲರ್ ಆದರೆ ಇಡೀ ದಿನ ಹಚ್ಕೊಳ್ಬೇಕು, ಮೇಂಟೈನ್ ಮಾಡಬೇಕು, ಪ್ರೆಸ್ ಮಾಡ್ಕೋಬೇಕು, ಯಾರಿಷ್ಟೆಲ್ಲ ಮಾಡ್ಕೋತಾರೆ. ಒಂದು ಟ್ಯಾಬ್ಲೆಟ್ ತೊಗೊಳ್ಳೋಣ ಅನ್ನೋ ಇದೇ ಕಾಲನೇ ಜಾಸ್ತಿ. ಬಟ್ ಎಷ್ಟೋ ಬಂದಿದೆ, ಬಟ್ ಇನ್ನೂ ತುಂಬ ಬರಬೇಕಂತ ನಾನು ಕೇಳ್ಕೊತೀನಿ. ಯಾಕಂದರೆ ಇಷ್ಟು ಸಾಕಾಗಲ್ಲ. ಇದು ಬಂದುಬಿಟ್ಟು ಒಂದು 20% ಅವೇರ್ನೆಸ್ ಬಂದಿದೆ ಅಂತ ಹೇಳ್ತೀನಿ. ನೋಡ್ತಾ ಇದ್ದೀರಾ? 100%. ನಾನು ಯಾವಾಗಲೂ ನಿಮ್ಮ ಫ್ಯಾನ್. ಆ್ಯಕ್ಚುಲಿ ಪ್ರತಿಯೊಂದು ಬಿಡಲ್ಲ, ನಾನು ಫಾಲೋ ಮಾಡ್ತೀನಿ. ನಮ್ಮ ಫ್ಯಾನ, ನಮ್ಮ ವಿಡಿಯೋ ಫ್ಯಾನ? ಎರಡು. ಸೂಪರಾಗಿ ಬರ್ತಾ ಇದೆ. ಚೆನ್ನಾಗಿ 100% ಮಾಡಿ ಸರ್. ನಾನೆಲ್ಲ ಹಾಕೋ ವಿಡಿಯೋಗಳು ಜನಗಳ ಉಪಯೋಗ ಬರ್ತಾ ಇದೆಯಾ? ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ನಂಬಿಕೆ ಇದೆಯಾ? 100% ಫಸ್ಟ್ ಇರಲಿಲ್ಲ. ಬಟ್ ಯಾವಾಗ ನಾನು ರೆಗ್ಯುಲರ್ ಆಗಿ ಅಂದರೆ ನಾನು ಒಂದ್ಸರಿ ಟ್ರೈ ಮಾಡಿದೆ. ಇದು ಫಸ್ಟ್ ನೋಡಿದಾಗ ಇದೆಲ್ಲ ಆಗತ್ತಾ ಒಂದು ಸ್ಕೆಚ್ ಪೆನ್ನಿಂದ ಅಂತ ಫೀಲ್ ಆಯಿತು. ನೋಡೋಣ, ಎಲ್ಲ ಹೇಳ್ತಾ ಇದ್ದಾರಲ್ಲ, ಒಂದ್ಸರಿ ಟ್ರೈ ಮಾಡೋಣ. ಯಾಕಂದರೆ ನನಗೆ ಮಕ್ಕಳಿದ್ದಾರೆ. ಸೊ ನಾವು ಏನು ಮಾಡಿದ್ರು ಅದು ಮಕ್ಕಳಿಗೋಸ್ಕರ ಫಸ್ಟ್. ಪೇರೆಂಟ್ಸ್ದು ಫಸ್ಟ್ ಪ್ರಿಫರೆನ್ಸ್ ಮಕ್ಕಳು. ಸೊ ಅವ್ರಿಗೆ ಆರೋಗ್ಯವಾಗಿದ್ದರೆ ನಮ್ಗೆ ಅಷ್ಟು ಸಾಕಲ್ಲ, ಇನ್ನೇನು ಬೇಕು ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ. ಸೊ ಶೀತ, ಜ್ವರ ಎಲ್ಲ ಕಡಿಮೆ ಆಯಿತು. ಫಸ್ಟು ಟೆನ್ಷನ್ ಆಗೋದು, ಜ್ವರ ಬರುತ್ತೆ ಅಂದರೆ ಅಯ್ಯೋ ನನ್ನ ಮಗನ ಗಾಳಿ ಕರ್ಕೊಂಡು ಹೋಗಲ್ಲ, ಬಿಸಿಲಿಗೆ ಕರ್ಕೊಂಡು ಹೋಗಲ್ಲ. ಇದು ಯಾವಾಗ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ನು ಗಾಳಿಗೆ ಹೋಗಲಿ, ಬಿಸಿಲಿಗೆ ಹೋಗಲಿ, ನೀರು ಕುಡಿಲಿ, ಬಿಸಿನೀರು, ಯಾವುದೂ ಟೆನ್ಷನ್ ಇಲ್ಲ. ಮನೇಲಿ ಎಲ್ಲರಿಗೂ ಆಶ್ಚರ್ಯ, ಇವಳು ಇಷ್ಟೆಲ್ಲ ಸೆನ್ಸಿಟಿವ್ ಇದ್ಲಲ್ಲ, ಇವಾಗ ಹೇಗೆ ಅಂತ. ಓನ್ಲಿ ಫಾರ್ ಕಲರ್ ಥೆರಪಿ. ಏನು ಯಾವ ಕಲರ್ ಥೆರಪಿ ಯಾವ ಥರ ಬಳಸ್ಕೊಂಡ್ರಿ? ಅಂದರೆ ಇವಾಗ ಮಕ್ಕಳಿಗೋಸ್ಕರ ನೀವು ಹೇಳ್ತಾ ಇರೋದು ಯಾವ ಥರ? ಇವಾಗ ಶೀತ ಆಗಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಆರೆಂಜ್ ಕಲರ್ ಆ್ಯಂಡ್ ಮಿಡಲ್ ಸ್ಕೈ ಬ್ಲೂ ಆ್ಯಂಡ್ ಫಸ್ಟ್ ಜಾಯಿಂಟ್ಗೆ ಬ್ಲ್ಯಾಕ್ ಹಾಕಬೇಕು. ಸೊ ಅದನ್ನು ನಾವು ರೆಗ್ಯುಲರಾಗಿ ಹಾಕ್ತಾ ಬಂದು ಇಲ್ಲಿ ಸ್ವಲ್ಪ ಆರ್ಗನ್ ಇರತ್ತಲ್ಲ, ಯಾವುದೋ ಒಂದು ಲಂಗ್ಸ್ ಆರ್ಗನ್ಗೆ ಸ್ವಲ್ಪ ಮಕ್ಕಳಿಗೆ ವಿಕ್ಸ್ ಸ್ವಲ್ಪ ಹೀಗೆ ಮಾಡಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ನಮ್ಮ ನೋಡ್ತಾನೆ 2-3 ಡೇಸಲ್ಲಿ ಅವರಿಗೆ ಆಟೋಮೆಟಿಕ್ಕಾಗಿ ಕೋಲ್ಡ್ ಕಡಿಮೆ ಆಗಿಬಿಡತ್ತೆ. ಸೊ ನಾವು ನೋಡ್ತಾನೆ ಅಯ್ಯೋ 2-3 ದಿನದಲ್ಲೇ ಕಡಿಮೆ ಆಗಿಬಿಡುತ್ತಲ್ಲ, ನಾನು ಯಾವ ಸಿರಪ್ ಕೂಡ ಹಾಕಲ್ಲ. ಸೊ ಇವಾಗ ತುಂಬ ಖುಷಿಯಾಗಿದೆ. ಜ್ವರ ಬಂದರೆ ಇಲ್ಲಿ ಎಲ್ಲ ಫಿಂಗರ್ಗೂ ಬ್ಲ್ಯಾಕ್ ಹಾಕ್ಬಿಡ್ತೀನಿ. ಸೊ ಟೆನ್ಷನ್ ಫ್ರೀ ಅಂತ ಹೇಳ್ಬೋದು. ಬಿಗ್ ರಿಲೀಫ್ ಮದರ್ಸ್ಗೆ, ಎಸ್ಪೆಷಲಿ ಕಲರ್ ಥೆರಪಿ.